ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅವರು ಇವತ್ತು ಬೆಳಗಿನ ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಆ ಪ್ರೋಮೋ ನೋಡ್ತಿದ್ರೆ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕ್ ಅವರು ತುಂಬ ಜೋರಾಗಿ ಜಗಳ ಮಾಡ್ಕೊತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆ್ಯಂಡ್ ಯಾವ ಕಾರಣಕ್ಕೆ ಜಗಳ ಮಾಡ್ಕೊತಿದ್ದಾರೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾಕಂದರೆ ಸಾಕಷ್ಟು ಜನ ವಿಡಿಯೋನ ಕಂಪ್ಲೀಟಾಗಿ ನೋಡಿರೋದೇ ಇಲ್ಲ, ನೋಡ್ದಿರೇ ಬಂದು ಏನೇನೋ ಕಮೆಂಟ್ಸ್ಗಳನ್ನು ಹಾಕ್ತಿರ್ತೀರ. ಪ್ಲೀಸ್ ಆ ರೀತಿ ಮಾಡಬೇಡಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆಮೇಲೆ ನಿಮ್ಮ ಅನಿಸಿಕೆ ಏನಿದೆಯೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿ ಇದೆ ಅಂತಂದರೆ, ಬಿಗ್ ಬಾಸ್ ಮನೆಯ ಮೇನ್ ಡೋರನ್ನು ಓಪನ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಗಾರ್ಡನ್ ಏರಿಯಾದೊಳಗಡೆ ಒಂದು ಮಾರ್ಕನ್ನು ಹಾಕಿದ್ದಾರೆ, ಒಂದು ಸ್ಕ್ವೇರ್ ಬಾಕ್ಸ್ ಮಾರ್ಕನ್ನು ಹಾಕಿದ್ದಾರೆ. ಆ ಮಾರ್ಕ್ ಒಳಗಡೆ ಒಂದು ಬಾಲನ್ನು ಇಟ್ಕೊಂಡು ಕಂಟೆಸ್ಟೆಂಟ್ಗಳು ಯಾರನ್ನು ನಾಮಿನೇಟ್ ಮಾಡಬೇಕು ಅಂತ ಅನ್ಕೊಂತಾರೋ ಅವರ ಒಂದು ಸ್ಟಿಕ್ಕರನ್ನು, ಅವರ ಒಂದು ಫೋಟೋ ಸ್ಟಿಕ್ಕರನ್ನು ಬಾಲ್ ಮೇಲೆ ಪೇಸ್ಟ್ ಮಾಡಿ ಆ ಬಾಲನ್ನು ಬಿಗ್ ಬಾಸ್ ಮನೆ ಮೇನ್ ಡೋರ್ ಇದೆಯಲ್ಲ, ಆ ಮೇನ್ ಡೋರಿಂದ ಹೊರಗಡೆ ಹೋಗೋ ರೀತಿ ಕಾಲಲ್ಲಿ ಕಿಕ್ ಮಾಡಬೇಕು. ಸೊ ಯಾರ ನೇಮನ್ನು ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಾರೋ ಆ ಎರಡೂ ಕಂಟೆಸ್ಟೆಂಟ್ಗಳನ್ನು ಸಹ ಈ ರೀತಿ ನಾಮಿನೇಟ್ ಮಾಡುವಂತಹ ಪ್ರಕ್ರಿಯೆನ ಬಿಗ್ ಬಾಸ್ ಅವರು ಇವಾಗ ಕಂಟೆಸ್ಟೆಂಟ್ಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಪ್ರಕ್ರಿಯೆಯಲ್ಲಿ ರಾಶಿಕ್ ಅವರು ಚೂಸ್ ಮಾಡಿರುವಂತಹ ಮೊದಲ ಹೆಸರು ಬಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಅವ್ರದ್ದಾಗಿದೆ. ಆ್ಯಂಡ್ ಎರಡನೇ ಹೆಸರು ಬಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರದ್ದಾಗಿದೆ. ಆ್ಯಕ್ಚುಲಿ ರಕ್ಷಿತಾ ಶೆಟ್ಟಿ ಅವರು ಅವರ ಹೆಸರನ್ನು ತಗೊಂಡಾಗ ಏನು ಕೂಡ ಅಷ್ಟೊಂದು ಟ್ರಿಗರ್ ಆಗಿರೋ ರೀತಿ ಕಾಣಿಸ್ತಿಲ್ಲ. ಯಾಕಂದರೆ ರಾಶಿಕ್ ಅವರು ರಕ್ಷಿತಾ ಶೆಟ್ಟಿ ಹೆಸರನ್ನು ತಗೊಂಡಾಗ ಒಂದಷ್ಟು ರೀಸನ್ಸ್ಗಳನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಅವಳು ತುಂಬ ಜೋರಾಗಿ ಮಾತಾಡ್ತಿರ್ತಾಳೆ, ತುಂಬ ಚೆನ್ನಾಗಿ ಬರ್ತಿರುತ್ತೆ ಕನ್ನಡ. ಬಟ್ ಸುದೀಪ್ ಸರ್ ಮುಂದೆ ಮಾತಾಡಬೇಕಾದ್ರೆ ಅವಳಿಗೆ ಮಾತೇ ಬರಲ್ಲ, ಮಾತೇ ಮರ್ತೋಯ್ತು ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಾಳೆ ಅನ್ನೋ ರೀತಿ ರೀಸನ್ಸನ್ನು ಕೊಟ್ಟಿದ್ದಾರೆ. ನನಗಂತೂ ಈ ರೀಸನ್ಸ್ ರಾಶಿಕಾ ತುಂಬ ಸತಿ ಹೇಳ್ಕೊಂಡು ಬರ್ತಿದ್ದಾರೆ ಅಂತ ಅನಿಸ್ತಿದೆ. ಆ್ಯಂಡ್ ಇದ್ರ ಬಗ್ಗೆ ಸುದೀಪ್ ಅವರು ತುಂಬ ಸತಿ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇದೇ ಒಂದು ಅಪಾದನೆನ ರಕ್ಷಿತಾ ಮೇಲೆ ಈ ಹಿಂದೆ ಕೂಡ ಮಾಡಿದರು. ಲೈಕ್ ವೀಕೆಂಡ್ಸಲ್ಲೆಲ್ಲ ತುಂಬ ಚೆನ್ನಾಗಿ ವೀಕ್ ಡೇಸಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾಳೆ, ಅಥವಾ ಯಾರ ಜೊತೆ ಆದರೂ ಜಗಳಕ್ಕೆ ಹೋದಾಗೂ ಕೂಡ ತುಂಬ ಜೋರಾಗಿ ಮಾತಾಡ್ತಿರ್ತಾಳೆ. ಬಟ್ ಸುದೀಪ್ ಸರ್ ಜೊತೆ ಮಾತಾಡಬೇಕಾದ್ರೆ ಇವಳಿಗೆ ವಾಯ್ಸೇ ಬರೋದಿಲ್ಲ, ವಾಯ್ಸ್ ಎಲ್ಲ ಮಾತೇ ಬರೋದಿಲ್ಲ ಅಂತಲೂ ಸಹ ರಾಶಿಕ್ ಅವರು ಹೇಳಿದ್ದಾರೆ. ಆ್ಯಂಡ್ ಸುದೀಪ್ ಸರ್ ಇದಕ್ಕೆ ಕ್ಲಾರಿಟಿ ಕೊಡಬೇಕಾದ್ರೂ ಸಹ ಹೇಳಿದ್ದಾರೆ, ಅದು ಒಂದು ಗೌರವ ಅನ್ನೋ ರೀತಿ ಕೂಡ ಇರ್ಬೋದಲ್ವಾ ಅಂತ ಹೇಳಿ. ಇವಾಗ ನೀವು ವೀಕ್ ಡೇಸಲ್ಲೆಲ್ಲ ಎಷ್ಟೊಂದು ಕಿರ್ಚಾಡಿರ್ತೀರ, ಅದೇ ಬಂದು ನಾನು ಇಲ್ಲಿ ನಿಂತ್ಕೊಂಡಾಗ ಆ ವಾಯ್ಸು, ಆ ಟೋನು ಬೇರೆ ರೀತಿಯೇ ಇರುತ್ತೆ. ಅವಾಗ ಹೇಳುವಂತಹ ಟೋನೇ ಬೇರೆ ರೀತಿ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ಹೇಳುವಂತಹ ಟೋನೇ ಬೇರೆ ರೀತಿ ಇರುತ್ತೆ. ಅದೇ ರೀತಿ ರಕ್ಷಿತಾ ಕೂಡ ಇರ್ಬೋದಲ್ವಾ ಅಂತ ಹೇಳಿ ಇದ್ರ ಬಗ್ಗೆ ಸುದೀಪ್ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಸಹ ರಾಶಿಕ್ ಅವ್ರು ಇದೇ ರೀಸನನ್ನು ಇಟ್ಕೊಂಡು ರಕ್ಷಿತಾ ಶೆಟ್ಟಿನ ನಾಮಿನೇಟ್ ಮಾಡ್ತಿದ್ದಾರೆ. ತಲೆನಲ್ಲಿ ಅದು ಏನು ಇಟ್ಕೊಂಡು ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ರಕ್ಷಿತಾ ಶೆಟ್ಟಿ ಈ ವಿಚಾರಕ್ಕೆ ಟ್ರಿಗರ್ ಅಂತೂ ಖಂಡಿತವಾಗ್ಲೂ ಆಗಿಲ್ಲ. ಬಟ್ ರಕ್ಷಿತಾ ಶೆಟ್ಟಿ ಟ್ರಿಗರ್ ಆಗಿರೋದು ರಾಶಿಕ್ ಅವರು ಅಶ್ವಿನಿನ ನಾಮಿನೇಟ್ ಮಾಡಿ ಒಂದಷ್ಟು ರೀಸನ್ಸ್ಗಳನ್ನ ಕೊಡ್ತಾರೆ. ರೀಸನ್ಸ್ ಕೊಡುವಂತಹ ಬರದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಹೇಳಿರುವಂತಹ ಮಾತುಗಳನ್ನೆಲ್ಲ ಸಹ ಹೇಳ್ತಾರೆ. ಆವಾಗ ರಕ್ಷಿತಾ ಶೆಟ್ಟಿಗೆ ತುಂಬಾ ಟ್ರಿಗರ್ ಆಗಿದೆ. ಸೊ ರಕ್ಷಿತಾ ಶೆಟ್ಟಿ ಬಿಟ್ಟು ನಾಮಿನೇಷನ್ ಮಾಡ್ತಾರಲ್ಲ, ರಕ್ಷಿತಾ ಶೆಟ್ಟಿದ ಆದಮೇಲೆ ಅಶ್ವಿನಿ ಗೌಡ ಅವ್ರದ್ದು ನಾಮಿನೇಟ್ ಮಾಡ್ತಾರಲ್ಲ ರಾಶಿಕ್ ಅವರು. ನಾಮಿನೇಟ್ ಮಾಡಿದಾಗ ಅವ್ರು ಕೊಡುವಂತಹ ರೀಸನ್ಸ್ ಏನು ಅಂತಂದರೆ, ಅಶ್ವಿನಿ ಗೌಡ ಅವರು ಮನೆಯಲ್ಲಿ ಎಲ್ಲರೂ ಸಹ ತುಂಬಾ ಮ್ಯಾನಿಪುಲೇಟ್ ಮಾಡ್ತಾರೆ. ಲೈಕ್ ಅವ್ರು ಏನಲ್ಲೋ ಅದನ್ನು ತೋರಿಸ್ಕೋತಾರೆ. ಬೇರೆ ಆಪೋಸಿಟ್ ಕಂಟೆಸ್ಟೆಂಟ್ ಎಷ್ಟೇ ಒಳ್ಳೆಯವರಾಗಿದ್ದರೂ ಸಹ ಅವ್ರನ್ನ ಕೆಟ್ಟೋರು ಅನ್ನೋ ರೀತಿ ಪೋರ್ಟ್ರೇ ಮಾಡ್ತಾರೆ. ಲೈಕ್ ನಿನ್ನೆ ವೀಕೆಂಡ್ ಎಪಿಸೋಡಲ್ಲಿ ಏನು ರೀಸನ್ಸ್ ಕೊಟ್ರ, ಪಂಚಿಂಗ್ ಬ್ಯಾಗ್ ಆ್ಯಕ್ಟಿವಿಟಿನ ಸುದೀಪ್ ಅವ್ರು ಮಾಡಿಸಿದ್ರಲ್ವ. ಸೊ ಅಂತಹ ಟೈಮಲ್ಲಿ ರಾಶಿಕ್ ಅವರು ಅಶ್ವಿನಿ ಒಂದು ಫೇಸ್ಗೆ ಪಂಚ್ ಮಾಡಬೇಕಾದ್ರೆ ಏನೇನು ರೀಸನ್ಸನ್ನು ಕೊಟ್ಟಿದ್ರು ಅದೇ ರೀಸನ್ಸನ್ನು ರಾಶಿಕಾ ಶೆಟ್ಟಿ ಅವರು ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಟ್ ಮಾಡೋದಕ್ಕೆ ಕೊಡ್ತಾರೆ. ಕೊಟ್ಬಿಟ್ಟು ಬಾಲನ್ನು ಓದಿತಾರೆ. ಆ ಟೈಮಲ್ಲಿ ರಕ್ಷಿತಾ ಶೆಟ್ಟಿಗೆ ತುಂಬಾ ಟ್ರಿಗರ್ ಆಗುತ್ತೆ. ಲೈಕ್ ಯಾವ ರೀತಿ ಅಂತಂದರೆ, ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳಿರೋದನ್ನೆಲ್ಲ ಕೇಳ್ಕೊಂಡು ಬಂದು ಇಲ್ಲಿ ರೀಸನ್ಸ್ ಹೇಳ್ತಿದ್ದೀರಾ, ಎಲ್ಲ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರಾ ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ಮಾತಾಡ್ತಾಳೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಕೊಟ್ಟು ಹೋದ್ಮೇಲೆ ನಿಮಗೆ ಆಟ ಏನು ಅನ್ನೋದು ಗೊತ್ತಾಗಿದೆಯಾ, ಎಲ್ಲ ಚೇಂಜ್ ಮಾಡ್ಕೊಂಡು ಆಟ ಆಡ್ತಿದ್ದೀರಾ, ಇಷ್ಟು ದಿವಸ ನಾಟಕ ಮಾಡ್ತಿದ್ರಾ ಅನ್ನೋ ರೀತಿ ಅದು ಕೇಳಿಸುತ್ತೆ. ಸೊ ಅದಕ್ಕೋಸ್ಕರ ರಾಶಿಕಾಗೆ ತುಂಬಾ ಟ್ರಿಗರ್ ಆಗುತ್ತೆ. ಆ್ಯಕ್ಚುಲಾಗಿ ಫಸ್ಟ್ ಫ್ಯಾಮಿಲಿ ಅಂತ ಶುರು ಮಾಡೋದೇ ರಾಶಿಕಾ ಅಂತ ಹೇಳ್ಬೋದು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳಿದ್ದಾರೆ, ಅಶ್ವಿನಿ ಗೌಡ ಅವ್ರು ತುಂಬಾ ಟ್ರಿಗರ್ ಮಾಡ್ತಾರೆ, ತುಂಬಾ ಮ್ಯಾನಿಪುಲೇಟ್ ಕೂಡ ಮಾಡ್ತಾರೆ ಅಂತ ಹೇಳಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳ್ತಾರೆ ಅಂತ ಹೇಳಿ ರಾಶಿಕಾ ಅವರೇ ಫಸ್ಟು ಇದನ್ನು ಶುರು ಮಾಡೋದು. ಆ್ಯಂಡ್ ಅದೇ ಪಾಯಿಂಟನ್ನು ಇಟ್ಕೊಂಡು ರಕ್ಷಿತಾ ಶೆಟ್ಟಿ ಕೇಳ್ತಾಳೆ, ಲೈಕ್ ನೀವು ಫ್ಯಾಮಿಲಿ ಮೆಂಬರ್ಸ್ ಬಂದು ಹೋದ್ಮೇಲೆ ಅವರೆಲ್ಲ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ, ಹಾಗಾದರೆ ನಿಮಗೆ ಫ್ಯಾಮಿಲಿ ಮೆಂಬರ್ಸು ಅಂತ ಹೇಳಿ ಇಲ್ಲಿ ರಾಶಿಕಾನ ಕೇಳ್ತಾರೆ. ಆವಾಗ ನೀನು ಫ್ಯಾಮಿಲಿ ಬಗ್ಗೆ ಮಾತಾಡಬೇಡ, ಏನು ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತೀಯ ಅಂತ ಹೇಳಿ ರಾಶಿಕಾ ತುಂಬಾ ಟ್ರಿಗರ್ ಆಗ್ತಾರೆ. ತುಂಬಾ ಟ್ರಿಗರ್ ಆಗಿ ಲೈಕ್ ರಕ್ಷಿತನ ಒಡೆದೇ ಹಾಕ್ಬಿಡ್ಬೇಕು ಆ ರೀತಿ ರಕ್ಷಿತಾ ಮೇಲೆ
ಮೇಲೆ ಹೋಗ್ತಾರೆ, ತುಂಬಾ ಫಾಸ್ಟಾಗಿ ಹೋಗ್ತಾರೆ. ಆ್ಯಂಡ್ ಯಾರು ಮಧ್ಯ ಬಂದು ಯಾರೂ ತಡೆದಿಲ್ಲ ಅಂತಂದಿದ್ರೆ ನಿಜವಾಗ್ಲೂ ಕೈಯೇ ಮಾಡಿಬಿಡ್ತಿದ್ರು ಅನ್ನೋ ರಕ್ಷಿತಾ ಮೇಲೆ. ಆ ರೀತಿ ಟ್ರಿಗರ್ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು. ಹೋಗಿ ಆ್ಯಂಡ್ ಒಂದು ಪುಷನ್ನು ಸಹ ಮಾಡ್ತಾರೆ ರಕ್ಷಿತಾ ಶೆಟ್ಟಿಗೆ, ಇಲ್ಲಿ ಶೋಲ್ಡರ್ ಹತ್ರ ಹಿಂಗೆ ಪುಷನ್ನು ಮಾಡ್ತಾರೆ. ಆ್ಯಂಡ್ ರಾಶಿಕಾ ಪುಷ್ ಮಾಡಿದಾಗ ರಕ್ಷಿತಾ ನಿಜ ಒಂದು ಸ್ವಲ್ಪ ಸುಮ್ಮನೆ ಇರಬೇಕಾಗಿತ್ತು ನಂಗನ್ಸೋ ಪ್ರಕಾರ. ಬಟ್ ರಕ್ಷಿತಾ ಶೆಟ್ಟಿ ಕೂಡ ಪುಷ್ ಮಾಡ್ತಾರೆ, ಇನ್ನೂ ಜೋರಾಗೆ ಪುಷ್ ಮಾಡ್ತಾರೆ ಅಂತ ಹೇಳ್ಬೋದು. ರಾಶಿಕಾ ಏನು ಫೋರ್ಸ್ ಕೊಟ್ಟು ಪುಷ್ ಮಾಡಿದ್ಲೋ ಆ ಒಂದು ಕೋಪಕ್ಕೆ ರಕ್ಷಿತಾ ಶೆಟ್ಟಿ ಕೂಡ ರಾಶಿಕಾನ ಪುಷ್ ಮಾಡ್ತಾರೆ. ಆ್ಯಂಡ್ ಮನೆಯವರೆಲ್ಲರೂ ಬಂದು ಸಹ ಹಿಡ್ಕೋತಾರೆ. ಬಟ್ ಈ ರೀತಿ ಪುಷ್ ಮಾಡಿದಂತಹ ಕಾರಣಕ್ಕೂ ಸಹ ಬಿಗ್ ಬಾಸ್ ಮನೆಯಿಂದ ಲಾಸ್ಟ್ ಸೀಸನಲ್ಲಿ ಹೊರಗಡೆ ಹೋಗಿರೋರನ್ನ ನಾವು ನೋಡಿದ್ದೀವಿ. ರಂಜಿತ್ ಅವರಾಗಿರ್ಬೋದು ಅಥವಾ ಲಾಯರ್ ಜಗದೀಶ್ ಅವರಾಗಿರ್ಬೋದು. ರಂಜಿತ್ ಅವರು ಜಸ್ಟ್ ಬ್ಯಾಕ್ ಸೈಡಿಂದ ಬಂದು ಲಾಯರ್ ಜಗದೀಶ್ಗೆ ಹಿಂಗೊಂದು ಚೆಸ್ಟ್ ಮೂಲಕ ಒಂದು ಪುಷನ್ನು ಕೊಟ್ಟಿರ್ತಾರೆ. ಸೊ ಅದನ್ನೇ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಿ ರಂಜಿತ್ನ ಹೊರಗಡೆ ಕಳಿಸಿರುವಂತಹ ಚಾನ್ಸಸ್ ಇತ್ತು. ಹೊರಗಡೆ ಕಳಿಸಿರುವಂತಹ ಚಾನ್ಸಸ್ ಎಲ್ಲ ಹೊರಗಡೆನೇ ಕಳಿಸಿದ್ರು. ಆ್ಯಂಡ್ ಲಾಯರ್ ಜಗದೀಶ್ ಅವ್ರನ್ನೂ ಸಹ ಈ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿನೇ ಕನ್ಸಿಡರ್ ಮಾಡಿನೇ ಅವರು ಏನು ಮಾನಸನ ಪುಷ್ ಮಾಡಿರ್ತಾರೆ ಕೈಯಲ್ಲಿ, ನೀನೇನು ಹೇಳೋದು ಅಂತ ಹೇಳಿ ಮಾನಸನ ಹಿಂಗೆ ಪುಷ್ ಮಾಡಿರ್ತಾರೆ. ಸೊ ಅಂತಹ ಟೈಮಲ್ಲೂ ಲಾಯರ್ ಜಗದೀಶ್ ಅವ್ರನ್ನ ಅದನ್ನು ಸಹ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಮನೆಯಿಂದ ಹೊರಗಡೆ ಕಳಿಸಿರುವಂತಹ ಚಾನ್ಸಸ್ ತುಂಬ ಇತ್ತು. ಸೊ ಇಲ್ಲಿ ರಾಶಿಕಾ ಅವರಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ಇಬ್ಬರೂ ಕೂಡ ತಳ್ಳಾಡ್ಕೊಂಡಿದ್ದಾರೆ. ಜಸ್ಟ್ ಒಬ್ಬರಿಗೆ ಏನಾದರೂ ಮನೆಯಿಂದ ಹೊರಗಡೆ ಕಳಿಸಿದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ, ಇವಾಗ ರಕ್ಷಿತಾ ತುಂಬ ಫೋರ್ಸ್ ಕೊಟ್ಟು ಪುಷ್ ಮಾಡಿದ್ಲು ಅಂತ ಹೇಳಿ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಿ ರಕ್ಷಿತಾ ಶೆಟ್ಟಿನ ಹೊರಗಡೆ ಕಳಿಸಿದ್ರು ಅಂತಂದರೆ ನಿಜವಾಗ್ಲೂ ಇದು ಅನ್ಫೇರ್ ಡಿಸಿಷನ್ ಆಗುತ್ತೆ. ಬಟ್ ಇಬ್ಬರನ್ನೂ ಕಳಿಸಿದ್ರು ಕೂಡ ಲೈಕ್ ಇಬ್ಬರು ಹೋಗೋಕ್ಕೆ ಇವರಿಬ್ಬರೇ ಕಿತ್ತಾಡ್ಕೊಂಡಿರೋದ್ರಿಂದ ಇಬ್ರಿಗೂ ಬಿಗ್ ಬಾಸ್ ಮನೆಯಿಂದ ಹೋಗೋಕ್ಕೆ ಇಷ್ಟ ಇರೋದಿಲ್ವಲ್ಲ. ಲೈಕ್ ರಾಶಿಕಾ ಅವ್ರನ್ನೂ ಕಳಿಸ್ಬೇಕಾಗುತ್ತೆ, ಯಾಕಂದರೆ ಫಸ್ಟ್ ಪುಷ್ ಮಾಡಿರೋದೇ ರಾಶಿಕಾ ಅವರು. ಜಸ್ಟ್ ರಕ್ಷಿತಾ ಅವ್ರನ್ನ ಕಳಿಸ್ತೀವಿ ಅಂತಂದರೆ ಖಂಡಿತವಾಗ್ಲೂ ಯಾರು ಸಹ ಒಪ್ಕೊಳ್ಳೋದಿಲ್ಲ. ಇಲ್ಲಿ ರಾಶಿಕಾ ಅವ್ರನ್ನೂ ಕಳಿಸ್ಬೇಕಾಗುತ್ತೆ, ರಕ್ಷಿತಾ ಅವ್ರನ್ನೂ ಕಳಿಸ್ಬೇಕಾಗುತ್ತೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಂದರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಕಳಿಸ್ಬೇಕು ಅಂತಂದರೆ ಇಬ್ಬರನ್ನೂ ಕಳಿಸ್ಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಇಬ್ಬರೂ ಕೂಡ ಕಾಂಪ್ರಮೈಸ್ ಆದರು ಅಂತಂದರೆ, ಲೈಕ್ ನನಗೇನು ಪರವಾಗಿಲ್ಲ, ನನ್ನನ್ನು ತಳ್ಳಿದ ಪರವಾಗಿಲ್ಲ ಅಂತ ಹೇಳಿ ರಾಶಿಕಾ ಹೇಳಿದ್ರೆ, ಅಥವಾ ರಾಶಿಕಾ ತಳ್ಳಿದ ನನಗೂ ಪರವಾಗಿಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವ್ರು ಹೇಳಿದ್ರೆ, ಸೊ ಇಬ್ಬರೂ ಕೂಡ ಉಳ್ಕೊಳ್ಳುವಂತಹ ಚಾನ್ಸಸ್ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ, ಯಾಕಂದರೆ ನಾವು ಲಾಸ್ಟ್ ಸೀಸನಲ್ಲಿ ನಾವು ನೋಡಿದ್ದೀವಿ, ನಾನು ಆವಾಗಲೇ ಹೇಳ್ದಂಗೆ ಪುಷ್ ಮಾಡಿರುವಂತಹ ಕಾರಣಕ್ಕೇ ಅದನ್ನು ಸಹ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಕಳಿಸಿದ್ರು. ಸೊ ಇವಾಗಲೂ ಸಹ ಹೋಗುವಂತಹ ಚಾನ್ಸ್ ಇದ್ದರೂ ಇರ್ಬೋದು. ಬಟ್ ರಕ್ಷಿತಾ ಶೆಟ್ಟಿ ಈ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ನನಗಂತೂ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಸ್ವಲ್ಪ ಪೇಷನ್ಸನ್ನು ಇಟ್ಕೊಬೇಕಾಗಿತ್ತು. ಯಾಕಂದರೆ ಎಲ್ರಿಗೂ ಗೊತ್ತಿರುವಂತಹ ಒಂದು ಬೇಸಿಕ್ ವಿಚಾರ, ಬಿಗ್ ಬಾಸ್ ಮನೆಯಲ್ಲಿ ನೀನು ಮಾತಲ್ಲಿ ಎಷ್ಟೇ ಬೇಕಾದ್ರೂ ಟಾಂಗ್ ಕೊಡು, ಯಾರೂ ಸಹ ನಿನ್ನ ಏನು ಕೇಳೋದಿಲ್ಲ. ಬಟ್ ಮ್ಯಾನ್ ಹ್ಯಾಂಡ್ಲಿಂಗ್ ಕೈ ಎತ್ತೋ ಹಾಗಿಲ್ಲ ಅನ್ನೋದು ಮೇನ್ ರೂಲು ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಇಬ್ಬರೂ ಸಹ ಮಾತಾಡುವಂತಹ ಬರದಲ್ಲಿ ಫ್ಯಾಮಿಲಿ ವಿಚಾರ ಬಂದಿರುವಂತಹ ಒಂದು ಕಾರಣಕ್ಕಾಗಿ ಇಬ್ಬರೂ ಸಹ ಈ ಒಂದು ತಳ್ಳಾಟ ತೂರಾಟ ಎಲ್ಲವನ್ನೂ ಸಹ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡಬಾರ್ದಾಗಿತ್ತು. ಬಟ್ ರಾಶಿಕಾ ಅವರು ಫ್ಯಾಮಿಲಿ ಬಗ್ಗೆ ಸ್ಟಾರ್ಟಿಂಗಲ್ಲಿ 10 ಪಾಯಿಂಟನ್ನೇ ಹೇಳಬಾರ್ದಾಗಿತ್ತು. ನನ್ನ ಫ್ಯಾಮಿಲಿಯವರು ಕೂಡ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿ ಹೇಳಬಾರ್ದಾಗಿತ್ತು. ಯಾಕೆ ಅಂತಂದರೆ ಲೈಕ್ ಹೊರಗಡೆ ನಡೀತಿರುವಂತಹ ವಿಚಾರನ ಕಾವ್ಯ ಅವರು ಫ್ಯಾಮಿಲಿಯವ್ರು ಮಾತಾಡಿದಾಗ ಕಾವ್ಯ ಅವ್ರಿಗೆ ಅಲ್ಲೇ ಆನ್ ಸ್ಪಾಟಲ್ಲೇ ಒಂದು 2 ಸತಿ ವಾರ್ನಿಂಗ್ ಕೊಡ್ತಾರೆ. ಮತ್ತು ಅವ್ರು ಅದನ್ನೇ ರಿಪೀಟ್ ಮಾಡಿದಾಗ ಆನ್ ಸ್ಪಾಟಲ್ಲೇ ಅವ್ರನ್ನ ಫ್ಯಾಮಿಲಿ ಮೆಂಬರ್ಸ್ನ ಹೊರಗಡೆ ಕಳಿಸಿದ್ರು. ಬಟ್ ಹಾಗೆ ರಕ್ಷಿತಾ ಶೆಟ್ಟಿ ಲೈಕ್ ಅಶ್ವಿನಿ ಗೌಡ ಅವರು ಕೂಡ ತುಂಬ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ನಿನ್ನ ಮ್ಯಾನಿಪುಲೇಟ್ ಆಗಬೇಡ ಅಂತ ಹೇಳಿದ್ದು ಅದು ಹೇಗೆ ಸರಿ ಕಾಣಿಸ್ತೋ ಏನೋ ಗೊತ್ತಿಲ್ಲ. ಅದನ್ನು ಸಹ ಹೇಳಬಾರ್ದಾಗಿತ್ತಲ್ಲ. ಯಾಕೆ ಅಂದರೆ ರಾಶಿಕಾ ಅವ್ರಿಗೆ ಅಶ್ವಿನಿ ಮೇಲೆ ಇದ್ದಂತಹ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿಬಿಡುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಬಂದು ಆ ರೀತಿ ಹೇಳಿದಾಗ ಅವರು ಮನಸ್ಸಲ್ಲಿ ಒಂದು ಇಟ್ಕೊಂಡಿರ್ತಾರೆ, ಹೊರಗಡೆ ಒಂದು ರೀತಿ ಆಡ್ತಿರ್ತಾರೆ ಅನ್ನೋ ರೀತಿ ಆಗಿಬಿಡುತ್ತೆ. ಸೊ ಅದನ್ನು ಕೂಡ ಮಾಡಬಾರ್ದಾಗಿತ್ತು ಅವರ ಫ್ಯಾಮಿಲಿಯವರು. ಇವಾಗ ಕಾವ್ಯ ಅವ್ರ ಫ್ಯಾಮಿಲಿ ಗಿಲ್ಲಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಅಂತಂದರೆ, ಇಲ್ಲಿ ರಾಶಿಕಾ ಅವ್ರ ಫ್ಯಾಮಿಲಿ ಕೂಡ ಯಾರ ಬಗ್ಗೆ, ಅಶ್ವಿನಿ ಗೌಡ ಅವ್ರ ಬಗ್ಗೆ ಮಾತಾಡಬಾರ್ದಾಗಿತ್ತು ಅಲ್ವಾ. ಸೊ ಮಾತಾಡಿದರೆ ಏನೋ ಒಂದು ಕ್ಲೂ ಕೊಟ್ಬಿಟ್ಟು ಹೋಗಿದ್ದಾರೆ, ಸರಿ ಓಕೆ ಫೈನ್. ಬಟ್ ರಾಶಿಕಾ ಅವರು ಬಂದು ಅದನ್ನು ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಷನ್ ಮಾಡಬೇಕಾದ್ರೆ ಅದನ್ನು ಹೇಳಬಾರ್ದಾಗಿತ್ತು. ಗೊತ್ತಿಲ್ಲ ಯಾವ ಒಂದು ಮೈಂಡ್ಸೆಟನ್ನು ಇಟ್ಕೊಂಡು ಹೇಳಿದ್ದಾರೆ ಅಂತ ಹೇಳಿ. ಬಟ್ ರಕ್ಷಿತಾ ಶೆಟ್ಟಿ ಅವಳ ಪರವಾಗಿ ಸ್ಟ್ಯಾಂಡ್ ತೊಗೊಳೋದನ್ನು ಕಲ್ತ್ಕೋಬೇಕು. ಅವಳ ಪರವಾಗಿ ಅಂತ ಬಂದಾಗ ಅವಳು ಇಷ್ಟೊಂದು ಜೋರಾಗಿ ಸ್ಟ್ಯಾಂಡ್ ತೊಗೊಳೋದಕ್ಕೆ ಹೋಗೋದಿಲ್ಲ. ಲೈಕ್ ಇಷ್ಟೆಲ್ಲ ರಗಡಾಗಿ ರ್ಯಾಶಾಗಿ ಆಡೋದಕ್ಕೆ ಹೋಗೋದಿಲ್ಲ. ಬಟ್ ಅಶ್ವಿನಿ ಗೌಡ ಅವರ ವಿಚಾರಕ್ಕೆ ಅವಳು ಇಷ್ಟರ ಮಟ್ಟಕ್ಕೆ ಟ್ರಿಗರ್ ಆಗೋದು, ಇಷ್ಟರ ಮಟ್ಟಕ್ಕೆ ಸ್ಟ್ಯಾಂಡ್ ತೊಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ. ಯಾಕೆ ಅಂತಂದರೆ ಅವ್ರು ಎಂಥ ವ್ಯಕ್ತಿ ಅಂತ ನಾವು ನೋಡ್ಕೊಂಡೇ ಬರ್ತಿದ್ದೀವಿ ಸೀಸನ್ ಶುರುವಾದಾಗ್ಲಿಂದನೂ ಸಹ. ರಾಶಿಕಾ ಕರೆಕ್ಟಾಗಿರುವಂತಹ ರೀಸನ್ಸ್ನೇ ಕೊಟ್ಟಲು, ಲೈಕ್ ಹೇಗೆ ಮ್ಯಾನಿಪುಲೇಟ್ ಮಾಡ್ತಾರೆ,
ಈ ಅಮ್ಮ ಮಾಡಿರೋದನ್ನೇ ಮಾಡಿಲ್ಲ ಅಂತ ಹೇಳ್ತಿರ್ತಾರೆ. ನಂಗೆ ಅಶ್ವಿನಿ ಗೌಡ ಅವ್ರ ವ್ಯಕ್ತಿತ್ವ ಒಂಚೂರು ಇಷ್ಟ ಆಗ್ತಿಲ್ಲ. ಯಾಕೆ ಅಂದರೆ ಲೈಕ್ ಅವ್ರು ಏನು ಮಾಡಿದಾರೋ ಅದನ್ನು ಹೇಳ್ಕೊಳ್ಳುವಂತಹ ವ್ಯಕ್ತಿನೇ ಅಲ್ಲ ಅವರು. ಲೈಕ್ ಏನೋ ಒಂದು ತಿರ್ಚಿ ಆಪೋಸಿಟ್ ವ್ಯಕ್ತಿ ಎಷ್ಟೇ ಕೂಲಾಗಿ ಮಾತಾಡಿದರೂ ಸಹ ಇವ್ರು ಮಾತಾಡುವಂತಹ ಟೋನ್ ಇರುತ್ತಲ್ಲ, ಆ ಟೋನ್ ಮೂಲಕನೇ ಆಪೋಸಿಟ್ ವ್ಯಕ್ತಿಗೆ ತುಂಬ ಕೋಪ ಬರೋ ರೀತಿ ಮಾಡಿಬಿಡ್ತಾರೆ. ಕೋಪ ಮಾಡ್ಕೊಂಡು ಅವ್ರು ಏನಾದರೂ ಅಂದರು ಅಂತಂದರೆ ಇವರು ಅವ್ರ ಮೇಲೇ ಲೈಕ್ ಅವ್ರದ್ದೇ ತಪ್ಪು ಅನ್ನೋ ರೀತಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಇವ್ರ ಕಡೆಯಿಂದ ಆಗಿರುವಂಥ ಮಿಸ್ಟೇಕ್ಸ್ನ ಇವ್ರು ಯಾವತ್ತೂ ಸಹ ಒಪ್ಕೊಳ್ಳೋದಿಲ್ಲ. ವಿ ಟಿ ಹಾಕಿನೇ ತೋರಿಸಿದ್ರು, ಮನೆಯವ್ರಿಗೆಲ್ರಿಗೂ ಸಹ ಗೊತ್ತಾಯಿತು. ಆ್ಯಂಡ್ ಸುದೀಪ್ ಸರ್ ಹತ್ರನೂ ಕೂಡ ಈ ಒಂದು ವಿಚಾರದ ಬಗ್ಗೆ ಅಶ್ವಿನಿ ಗೌಡ ಅವರೇ ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಿಚ್ಚ ಸುದೀಪ್ ಅವ್ರು ಆ ಒಂದು ಟಾಪಿಕ್ನ ಅಲ್ಲಿಗೆ ಬಿಡ್ತಾರೆ. ಯಾಕೆ ಅಂತಂದರೆ ಲೈಕ್ ಅಶ್ವಿನಿ ಮೇಡಮ್ ಅವ್ರು ಹೇಳೋದೊಂದು ಮಾಡೋದೊಂದು ಅನ್ನೋದು ಅವ್ರಿಗೂ ಸಹ ಗೊತ್ತಾಗ್ಬಿಟ್ಟಿದೆ. ಈ ವಾಶ್ರೂಮಲ್ಲಿ ಏನು ಜಗಳ ಆಗಿರುತ್ತೆ ಅಶ್ವಿನಿ ಗೌಡಗೆ ಮತ್ತು ಗಿಲ್ಲಿ ನಟನಿಗೆ ಏನು ಜಗಳ ಆಗಿರುತ್ತೆ, ಕಂಪ್ಲೀಟ್ ಡಿಫ್ರೆಂಟಾಗಿ ಪೋರ್ಟ್ರೇ ಮಾಡಿ ತೋರಿಸಿರ್ತಾರೆ. ಹೊರಗಡೆ ಬಂದ್ಬಿಟ್ಟು ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಸಹ ಗಿಲ್ಲಿ ಯಾವ ರೀತಿ ಮಾತಾಡ್ತಾವೆ, ಗಿಲ್ಲಿ ಹಂಗಂದ, ಗಿಲ್ಲಿ ಹಿಂಗಂದ ಅಂತ ಹೇಳಿ ಕಂಪ್ಲೀಟ್ ಡಿಫ್ರೆಂಟ್ ಸಿನಾರಿಯೋನೇ ತೋರಿಸಿರ್ತಾರೆ ಅಶ್ವಿನಿ ಗೌಡ ಅವರು. ಸೊ ಮನೆಯವ್ರ ಮುಂದೆ ಎಲ್ಲ ಒಂದು ಸತ್ಯನ ಗೊತ್ತಾಗೋ ರೀತಿ ಮಾಡಿದ್ರು ಸುದೀಪ್ ಅವರು. ಲೈಕ್ ಗಿಲ್ಲಿ ಯಾವ ರೀತಿ ಮಾತಾಡ್ದ, ಅಶ್ವಿನಿ ಯಾವ ರೀತಿ ಟ್ರಿಗರ್ ಮಾಡಿದ್ರು, ಎಲ್ಲವನ್ನು ಸಹ ಗೊತ್ತಾಗೋ ರೀತಿಯೇ ಮಾಡಿದ್ರು. ಈ ಅಮ್ಮಂಗೆ ಕ್ಯಾಮ್ರಾ ಇದೆ, ನಮ್ಮ ಫುಟೇಜಸ್ಗಳ ಹಾಕ್ತಾರೆ, ಇಲ್ಲಿ ಗೊತ್ತಾಗಿಲ್ಲ ಅಂದ್ರೂ ಹೊರಗಡೆ ಹೋದ್ಮೇಲಾದರೂ ಎಲ್ಲರೂ ಸಹ ನೋಡ್ತಾರೆ. ಅಥವಾ ಇಲ್ಲಿ ಮನೆಯಲ್ಲಿ ಇವಾಗ ಆಡಿಯನ್ಸ್ ನೋಡ್ತಿರ್ತಾರೆ ಅನ್ನುವಂಥ ಒಂದು ಪ್ರಜ್ಞೆನೇ ಇಲ್ಲ ಅಂತ ಅನಿಸುತ್ತೆ ಅಶ್ವಿನಿ ಗೌಡ ಅವ್ರಿಗೆ. ಲೈಕ್ ಅವ್ರು ಏನು ಮಾಡಿರ್ತಾರೋ ಅದನ್ನು ಹೇಳೋದೇ ಇಲ್ಲ ಅವರು. ಸೊ ನನಗಂತೂ ಗೊತ್ತಿಲ್ಲ, ಅಂಥವ್ರ ಪರವಾಗಿ ರಕ್ಷಿತಾ ಸ್ಟ್ಯಾಂಡ್ ತೊಗೊಂಡು ಇಷ್ಟೆಲ್ಲ ಅವಾಂತರ ಮಾಡ್ಕೊಳ್ಳುವಂಥ ಅವಶ್ಯಕತೆನ ಇರಲಿಲ್ಲ. ಒಂದು ಸ್ವಲ್ಪ ಎಲ್ಲೋ ಅಶ್ವಿನಿ ಗೌಡವ್ರನ್ನ ಒಂಥರ ಮಗು ಥರ ಕ್ಯಾರೆಕ್ಟರು, ತುಂಬ ಒಳ್ಳೆಯವರು ಅನ್ನೋ ರೀತಿ ಅಂದ್ಕೊಂಬಿಟ್ಟಿದ್ದಾಳೆ ರಕ್ಷಿತಾ ಶೆಟ್ಟಿ. ಬಟ್ ಖಂಡಿತವಾಗ್ಲೂ ಒಂದು ದೊಡ್ಡ ಮಿಸ್ಪರ್ಸೆಪ್ಷನಲ್ಲಿದ್ದಾಳೆ ಅಶ್ವಿನಿ ಗೌಡ ಅವ್ರ ಬಗ್ಗೆ. ಆ ಒಂದು ಮಿಸ್ಪರ್ಸೆಪ್ಷನಿಂದ ಆಚೆ ಬರಬೇಕು. ಅಂದು ಇವಳ ಆಟನ ಇವಳು ಆಡೋದಕ್ಕೆ ಶುರು ಮಾಡಬೇಕು. ಇವಳ ಆಟನ ಇವಳು ಆಡ್ತಿದ್ದಾಳೆ, ಎಲ್ರಿಗೂ ಸಹ ತುಂಬಾ ಇಷ್ಟ ಆಗಿದೆ. ಬಟ್ ಬೇಡದೇ ಇರೋ ಕಡೆ ಸ್ಟ್ಯಾಂಡ್ ತೊಗೊಳಕ್ಕೆ ಹೋಗಿ ಈ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಅಂತಂದರೆ ಲೈಕ್ ಅವಳನ್ನ ಇಷ್ಟಪಡ್ತಿರುವಂತಹ ಸಾಕಷ್ಟು ಜನ ಕರ್ನಾಟಕದ ಜನತೆ ಇದ್ದಾರೆ. ಸೊ ಅಂಥವ್ರಿಗೆಲ್ಲ ಎಲ್ಲೋ ಒಂದು ಕಡೆ ತುಂಬಾ ಹರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಒಟ್ನಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ರಕ್ಷಿತಾ ಶೆಟ್ಟಿ ಹೊರಗಡೆ ಬರಬಾರ್ದು. ಅಟ್ಲೀಸ್ಟ್ ಒಂದು ಫಿನಾಲೆ ಸ್ಟೇಜ್ವರೆಗೂ ಆದರೂ ಹೋಗೋವರೆಗೂ ಇರಬೇಕು ಅಂತ ನಂಗೆ ಅನಿಸುತ್ತೆ. ಸೊ ನಿಮ್ಗೇನು ಅನಿಸ್ತು ಈ ಒಂದು ಎಪಿಸೋಡ್ ಬಗ್ಗೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಪಿಸೋಡಲ್ಲ, ಈ ಒಂದು ಪ್ರೋಮೋ ಬಗ್ಗೆ ನಿಮ್ಗೇನು ಅನಿಸ್ತು? ರಕ್ಷಿತಾ ಶೆಟ್ಟಿ ಉಳ್ಕೋತಾಳ ಅಥವಾ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಹೊರಗಡೆ ಹೋಗುವಂಥ ಚಾನ್ಸಸ್ ಏನಾದರೂ ಇದೆ ಅಂತ ಅನಿಸುತ್ತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.